ಇನ್ನು ಆಸ್ತಿ ನೋಂದಣಿ ಸರ್ವರ್ ಪ್ರಾಬ್ಲಮ್ ಆಗಿತ್ತು ಕಳೆದ 8-10 ದಿನಗಳಿಂದ 256 ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ತುಂಬ ಸಮಸ್ಯೆ ಆಗ್ತಾ ಇತ್ತು. ಈಗ ಕೊನೆಗೂ 15 ದಿನಗಳ ಬಳಿಕ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಹದಿನೈದು ದಿನಗಳ ಸಮಸ್ಯೆಗೆ ಒಂದು ಮುಕ್ತಿ ಸಿಕ್ಕಿದೆ. ಆಸ್ತಿ ನೋಂದಣಿ ಸರ್ವರ್ ಪ್ರಾಬ್ಲಮ್ಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಕಾವೇರಿ 2.2 ಅಪ್ಲಿಕೇಶನ್ನ ತಾಂತ್ರಿಕ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. 256 ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ತೊಂದರೆಯಾಗಿತ್ತು. ಆಸ್ತಿ ನೋಂದಣಿ ಮಾಡಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ತೊಗೊಳಕ್ಕಾಗ್ತಿರಲಿಲ್ಲ, ಸರ್ಟಿಫೈಡ್ ಸರ್ಟಿಫಿಕೇಟ್ ತೊಗೊಳಕ್ಕಾಗ್ತಿರಲಿಲ್ಲ. ಇದೀಗ ಆಸ್ತಿ ನೋಂದಣಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಜನವೋ ಜನ ಅಂತೆ. ಬೆಂಗಳೂರಿನಲ್ಲಂತೂ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಸರತಿ ಸಾಲಿನಲ್ಲಿ ನಿಂತು ಜನ ಕಾಯ್ತಾ ಇದ್ದಾರೆ. ಕೇವಲ ರಿಜಿಸ್ಟ್ರೇಷನ್ ಅಂತಲೇ ಅಲ್ಲ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಬೇಕಾದಷ್ಟು ವ್ಯವಹಾರಗಳು ನಡೆಯುತ್ತೆ. ಈಗ ಇನ್ಯಾರಿಗಾದರೂ ಒಬ್ಬರಿಗೆ ಲೀಸ್ ಕೊಡ್ತಕ್ಕಂಥದ್ದು, ಅದರದ್ದು ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು, ಅಥವಾ ರಿಜಿಸ್ಟ್ರೇಷನ್ನು, ಅಥವಾ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟು, ಈ ಥರ ಜನ ತುಂಬ ಕೆಲಸಗಳಿಗೆ ಬರ್ತಾರೆ. ನಿಮಗೆ ಅಪ್ಲಿಕೇಶನ್ನೇ ಓಪನ್ ಆಗ್ತಿಲ್ಲ ಅಥವಾ ವರ್ಕ್ ಆಗ್ತಿಲ್ಲ ಅಂತಂದರೆ ಜನ ತುಂಬ ಹೈರಾಣಾಗಿದ್ದರು ಕಳೆದ 15 ದಿವಸದಿಂದ. ಇದು ಕೇವಲ ಬೆಂಗಳೂರು ಅಂತಲೇ ಅಲ್ಲ, ರಾಜ್ಯದ ಬೇರೆ ಬೇರೆ ಕಡೆಯೂ ವಿಪರೀತ ಸಮಸ್ಯೆ ಆಗಿತ್ತು. ಈಗ ಮುದ್ರಾಂಕ ಇಲಾಖೆಯವರೇ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ, ಎಲ್ಲ ಸಮಸ್ಯೆಯೂ ಬಗೆಹರಿದಿದೆ ಅಂತ. ಯಾವಾಗ ಈ ಥರ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು ಜನ ಸಹಜವಾಗಿಯೇ ಸಬ್ ರಿಜಿಸ್ಟ್ರಾರ್ ಕಚೇರಿಗಳತ್ತ ಮುಖ ಮಾಡಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಅವರು ಹೊರಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಇವಾಗ ಯಶವಂತಪುರ ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಒಂದು ಅನುಮಾನ ಇತ್ತು, ಇವರು ಹೇಳಿದ್ರೂ ಕೂಡ ಕಚೇರಿ ಓಪನ್ ಆಗಿ ಸುಲಲಿತವಾಗಿ ಕೆಲಸ ನಡ್ಕೊಂಡು ಹೋದರೆ ಮಾತ್ರ ಈ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಅಂತ ಅಂದ್ಕೊಳ್ಬಹುದು ಅಂತ. ಈಗಾಗಲೇ ಕೆಲಸ ಕಾರ್ಯಗಳು ಆರಂಭ ಆಗಿದೆ. ತಾವು ಕಂಡಂತೆ ಹೇಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆಯಾ ಹೇಗೆ? ಕಳೆದ 1 ವಾರಗಳಿಂದ ಸರ್ವರ್ಗೆ ಗ್ರಹಣ ಹಿಡಿದಂಥ ರೀತಿಯಲ್ಲಿ ಆಗ್ತಾ ಇತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ. ಸೊ ಹೀಗಾಗಿ ಇವತ್ತು ಸಹಜವಾಗಿ ಜನರ ಕ್ಯೂ ನೋಡ್ತಾ ಇದ್ರೆ ಬೆಂಗಳೂರಿನ ಎಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲೂ ಕೂಡ ಜನರ ಕ್ಯೂ ಹೆಚ್ಚಾಗೇ ಇದೆ. 1 ವಾರದಿಂದ ಜನರಿಗೂ ಕೂಡ ಅಲದಾಡಿ ಸಮಸ್ಯೆ ಆಗ್ತಾ ಇದೆ. ಎಸ್ಪೆಷಲಿ ಆಸ್ತಿ ನೋಂದಣಿ ಇರ್ಬೋದು, EC ಪಡೆಯೋದಕ್ಕೆ ಎಷ್ಟರ ಮಟ್ಟಿಗೆ ಜನ ಪರದಾಟ ಪಡ್ತಿದ್ದಾರೆ ಅಂದರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ರೀತಿಯ ಸಮಸ್ಯೆ. 7,000 ರಿಜಿಸ್ಟರ್ ಆಗ್ತಾ ಇದ್ದಂತಹ ನೋಂದಣಿ ಪ್ರಕ್ರಿಯೆ 500ಕ್ಕೆ ಡ್ರಾಪ್ ಔಟ್ ಆಗಿತ್ತು. ಅಷ್ಟೊಂದು ಪ್ರಮಾಣದಲ್ಲಿ ಸರ್ವರ್ ಡೌನ್ ಸಮಸ್ಯೆ. ಸೊ ಇವತ್ತು ಕೊಂಚ ಸರ್ವರ್ ಸಮಸ್ಯೆ ಬಗೆಹರಿದಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಸಾಮಾನ್ಯವಾಗಿ 5:30ಗೆ ಕ್ಲೋಸ್ ಆಗ್ತಾ ಇತ್ತು, ಆದರೆ ಇವತ್ತಿನಿಂದ 6:30 ತನಕ ಆ ನೋಂದಣಿ ಪ್ರಕ್ರಿಯೆ ನಡೆಯುತ್ತೆ. 1 ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಕೊಂಚ ಜನರಿಗೆ ರಿಲೀಫ್ ಆದರೂ ಕೂಡ ತುಂಬ ದೂರಗಳಿಂದ ಬಂದಿರ್ತಾರೆ. ಕೆಲಸ ಕಾರ್ಯವನ್ನು ಬಿಟ್ಟು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ಸಾರ್ವಜನಿಕರು. ಸೊ ಒಂದಿಷ್ಟು ಸಾರ್ವಜನಿಕರು ಕೂಡ ಇದ್ದಾರೆ ನಮ್ಮ ಜೊತೆ, ಮಾತಾಡ್ಸೋಣ. ಸರ್, ಈಗ ಕಳೆದ 1 ವಾರಗಳಿಂದ ಸಮಸ್ಯೆ ಆಗ್ತಾ ಇತ್ತು, ಸೊ ಇವತ್ತು ಬಂದಿದ್ದೀರಾ, ಸೊ ಏನು ಇವಾಗ ECಗೆ ಅಪ್ಲೈ ಮಾಡಬೇಕಿದೆ. ನಾವು ಇವತ್ತು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. 1 ತಿಂಗಳಿಂದ ಓಡಾಡ್ತಾ ಇದ್ದೀವಿ. 1 ತಿಂಗಳಿಂದ EC ಮಾಡೋದಕ್ಕೆ ಓಡಾಡ್ತಾ ಇದ್ದೀರಾ? ಆಗ್ತಾ ಇಲ್ಲ ನಮಗೆ. ಇವತ್ತೇನೋ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾಯ್ತಾ ಸರ್ವರ್ ಸಮಸ್ಯೆ ನಮ್ಮದು ಅದೇ ಸಮಸ್ಯೆ ಮೇಡಮ್. ಯಾವುದೊಂದು ರಿಜಿಸ್ಟ್ರ್ ಮಾಡಿಸ್ಬೇಕು, ಅದು EC ಪ್ರಾಬ್ಲಮಿಂದ ನಾವು ಓಡಾಡ್ತಾ ಇದ್ದೀವಿ. ಅಲ್ಲಿ 15 ದಿವಸ ಆಯಿತು. ಈಗ ಅದು ಈಸ್ವತ್ತು ಅಲ್ಲೂ BBMPಲೂ ಇದಾಗ್ತಿದೆ. ಎಲ್ಲ ಸರ್ವರ್ ಡೌನ್ ಅಂತಲೇ ಪ್ರಾಬ್ಲಮ್ ಹೇಳ್ತಾರೆ. ನಾವು ಅದಕ್ಕೆ ಓಡಾಡ್ತಾ ಇದ್ದೀವಿ. ಈಗ EC ಕಡ್ಡಾಯ ಮಾಡಿದ್ದಾರೆ, ಮಾಡಿಕೊಡಿ ಅಂತಿದ್ದಾರೆ. ಬಟ್ ಈ ರೀತಿ ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಫೈನಲ್ ಆಗಿ ತುಂಬ ಸಮಸ್ಯೆ ಆಗ್ತಿದೆ ಮೇಡಮ್. ತುಂಬ ಸಮಸ್ಯೆ ಆಗ್ತಾ ಇರೋದ್ರಿಂದ ನಮಗೆ ಕೆಲಸ ಕಾರ್ಯ ಬಿಟ್ಟು ಬರಬೇಕು. ಡೈಲಿ ಬೆಳಗ್ಗೆ ಇದೇ ಕೆಲಸ, ನಮಗೆ ಬೇರೆ ಕೆಲಸ ಮಾಡೋಕ್ಕೆ ಕೆಲಸ ಟೈಮ್ ಇರಲ್ವಲ್ಲ ಮೇಡಮ್. ಇದರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ಬೇಗ ಇದನ್ನು ಸರಿಪಡಿಸಿದ್ರೆ ಒಳ್ಳೇದಾಗುತ್ತೆ. ಈಗ ಅವರು 1 ತಿಂಗಳಿಂದ ಅಲ್ದಾಡ್ತಿದ್ದಾರಂತೆ, ನೀವು? ನಾವು ಒಂದು 15 ಡೇಸ್ ಆಯಿತು ಮೇಡಮ್. 15 ಡೇಸ್. ಓಕೆ. ಸರ್, ಈಗ ಇವ್ರದ್ದು ಅದೇ ರೀತಿಯ ಸಮಸ್ಯೆ. ತಾವು ಕೂಡ ಮೇಡಮ್, ನಾವು 1 ತಿಂಗಳಿಂದ EC ತಗೋಬೇಕು ಅಂತ 1 ತಿಂಗಳಿಂದ ಸತತ ಪ್ರಯತ್ನ ಪಡ್ತಾ ಇದ್ದೀವಿ. EC ಸಿಗ್ತಾ ಇಲ್ಲ. ಸರ್ವರ್ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ. ಫಸ್ಟ್ ಆಫ್ ಆಲ್ ಈಗ ಒಂದು ಸೈಟ್ ಇದ್ದರೆ ಅದನ್ನ ಬೈಪರ್ಕೇಷನ್ ಮಾಡಬೇಕು ಅಂದರೆ ಆಪ್ಷನ್ನೇ ಕೊಟ್ಟಿಲ್ಲ ಸರ್ಕಾರದಿಂದ. ಕಂದಾಯ ಸಚಿವರು ಹೇಳ್ತಾರೆ ನಾನು ಎಲ್ಲನೂ ಸರ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಸರ್ ಮಾಡಿದ್ದೀನಿ ಅಂತಾರೆ. ಯಾವುದೂ ಒಂದು ಸರ್ ಮಾಡಿಲ್ಲ ಮೇಡಮ್. ಒಂದೇ ಒಂದು ಬೈಪರ್ಕೇಷನ್ ಆಪ್ಷನ್ ಬಿಟ್ಟಿಲ್ಲ, ಅಮಗ್ಲೇಷನ್ ಡೀಡ್ ಮಾಡೋದು ಆಪ್ಷನ್ನೇ ಇಲ್ಲ ಅಂತಾರೆ. ಮತ್ತು ಒಂದು ರಿಜಿಸ್ಟ್ರಿಗೆ ಬಂದರೆ ದಿನಗಟ್ಟಲೆ ಕಾಯಬೇಕು, ತಿಂಗಳುಗಟ್ಟಲೆ ಕಾಯಬೇಕು. ಈ ಸರ್ಕಾರ ತುಂಬ
ನಮಗೆ ತೊಂದರೆ ಕೊಡ್ತಾ ಇದೆ. ಯಾಕೆಂದರೆ ಇದೇನಾದರೂ ಆಲ್ಟರ್ನೇಟ್ ನೋಡಿ ಸರಿಪಡಿಸ್ಬೇಕು ಕಂದಾಯ ಸಚಿವರು ಇದ್ರ ಕಡೆ ಗಮನ ಹರಿಸ್ಬೇಕು. ಯಾಕೆ ಸುಮ್ನೆ ಕಡ್ಡಾಯ ಅಂತ ಮಾಡ್ಬಿಟ್ಟು ಸುಮ್ಮನಾಗೋದಲ್ಲ. ಕೂತ್ಕೊಳ್ಳೋದಲ್ಲ, ಇದ್ರ ಕಡೆ ಗಮನ ಹರಿಸಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತದೆ ಅನ್ನೋದನ್ನ ಗಮನ ಹರಿಸಿ ಈ ಕಡೆ ಒಂದು ಸರಿಪಡಿಸ್ಬೇಕು. ಅದನ್ನು ಇಲ್ಲಿ ಒಂದು ಈಸಿಗೆ ಬಂದರೆ ಒಂದು ತಿಂಗಳಾನ್ಗಟ್ಟಲೆ ಅಲಿಬೇಕು, ಒಂದು ರಿಜಿಸ್ಟ್ರಿಗೆ ಬಂದರೆ ದಿನಗಟ್ಟಲೆ ಕೂತ್ಕೋಬೇಕು. ಒಂದು ಬೈಪರ್ಕೇಷನ್ ಆಪ್ಷನ್ನೇ ಬಿಟ್ಟಿಲ್ಲ. ಈಗ ಹೆಂಗೆ ಮಾಡ್ಕೋಬೇಕು, ಒಂದು ಬಡವರು ಒಂದು ಅರ್ಧ ಸೈಟ್ ತಗೋಬೇಕು ಅಂದರೆ ಬೈಪರ್ಕೇಷನ್ ಆಪ್ಷನ್ನೇ ಬಿಟ್ಟಿಲ್ಲ ಮೇಡಮ್. ಯಾವ ಥರ ಮಾಡ್ಕೋಬೇಕು ರಿಜಿಸ್ಟ್ರ್ ನಾವು? ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈ ಕಡೆ ಗಮನ ಹರಿಸ್ಬೇಕು ಕಂದಾಯ ಸಚಿವರು, ಈ ಕಡೆ ತುಂಬ ಗಮನ ಹರಿಸಿ ನೋಡಬೇಕು. ಇದು ಸಾರ್ವಜನಿಕರ ಆಕ್ರೋಶದ ಮಾತು ಅರವಿಂದ್. ರೈಟ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗೆ. ನನ್ನ ಮತ್ತೊಬ್ಬ ಸಹೋದ್ಯೋಗಿ ಲೋಕೇಶ್ ರಾಜಾಜಿನಗರ ಸಬ್ ರಿಜಿಸ್ಟರ್ ಕಚೇರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಲೋಕೇಶ್, ಇಲ್ಲಿ ತನಕ ಆದದ್ದೆಲ್ಲದ್ರ ಬಗ್ಗೆನೂ ಕೂಡ ಜನ ಮಾತಾಡ್ತಾರೆ, ಸಮಸ್ಯೆ ಆಗಿದ್ರ ಬಗ್ಗೆ ಮಾತನಾಡ್ತಾರೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ ಆಗಿದ್ದಾಗೋಯ್ತು, ಇವತ್ತಿಂದಾದರೂ ಕೂಡ ಎಲ್ಲವೂ ಸರಾಗವಾಗಿ ಸ್ಮೂತಾಗಿ ನಡೀತಾ ಇದೆಯಾ? ಬರ್ತಕ್ಕಂಥ ಜನರಿಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆಯಾ? ಸರ್ವರ್ ಪ್ರಾಬ್ಲಮ್ ಸರಿ ಹೋಗಿದೆಯಾ ಅಂತ? ಅರವಿಂದ್, ರಾಜಾಜಿನಗರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸದ್ಯಕ್ಕೆ ಸರ್ವರ್ ಸಮಸ್ಯೆ ಕ್ಲಿಯರ್ ಆಗಿದೆ. ಈಗ ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಕಾರ್ಯ ಆರಂಭ ಆಗಿದೆ. ಹಾಗಾಗಿ ಜನ ಕೂಡ ಸಾಲುಗಟ್ಟಿ ಬಂದಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ಗೆ ಅಂತೇಳಿ ರಾಜಾಜಿನಗರ ಸಬ್ ರಿಜಿಸ್ಟರ್ ಕಚೇರಿಗೆ ಬಂದಿರುವಂಥದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ಇವರೆಲ್ಲ ಬಂದು ವಾಪಸ್ ಹೋಗ್ತಾ ಇದ್ರು. ಸರ್ವರ್ ಸಮಸ್ಯೆ ಆಗಿದೆ, ಹಾಗಾಗಿ ಸಾಧ್ಯ ಆಗ್ತಾ ಇಲ್ಲ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಂತೇಳಿ. ಆದರೆ ಇವತ್ತು ಅದು ಕಾವೇರಿ 2.2 ರಿಸ್ಟೋರ್ ಆದ ಕಾರಣಕ್ಕೋಸ್ಕರ ಇಲ್ಲಿ ರಾಜಾಜಿನಗರದಲ್ಲಿ ಯಾವುದೇ ರೀತಿಯ ಸರ್ವರ್ ಸಮಸ್ಯೆ ಇಲ್ಲ. ಸದ್ಯಕ್ಕೆ ಎಂದಿನಂತೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇಸಿಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಗಮನಿಸಬಹುದಾಗಿದೆ, ಈಗಾಗಲೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಾರ್ಯವನ್ನು ಇಲ್ಲಿ ಕೂಡ ಆಗ್ತಾ ಇದೆ. ಇಲ್ಲಿದ್ದಂಥ ಸಮಸ್ಯೆ ಕೂಡ ಕ್ಲಿಯರ್ ಆಗಿರುವಂಥದ್ದು ಡಿಸ್ಪ್ಲೇಯಲ್ಲಿ ತೋರಿಸ್ತೀನಿ. ಈಗಾಗಲೇ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವಂಥದ್ದಕ್ಕೂ ಕೂಡ ಚಾಲನೆ ಸಿಕ್ಕಿರುವಂಥದ್ದು. ಇನ್ನು ಉಪನೋಂದಣಾಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಸಮಸ್ಯೆ ಎಲ್ಲ ಕ್ಲಿಯರ್ ಆಯ್ತು ಸರ್? ಎಲ್ಲ ಕ್ಲಿಯರ್ ಆಗಿದೆ ಸರ್, ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್, ಯಾವುದು ಪೆಂಡಿಂಗ್ ಯಾವುದೂ ಇಲ್ಲ. ಇವತ್ತಿನಿಂದ ಆದರೂ ಸಮಸ್ಯೆ ಕ್ಲಿಯರ್ ಆಗುತ್ತೆ? ಏನು ಸಮಸ್ಯೆ ಆಗಲ್ವಾ? ಏನು ಸಮಸ್ಯೆ ಏನಾಗಲ್ಲ ಸರ್, ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಇನ್ನು ಜನರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ, ತಾವು ಎಷ್ಟು ದಿನಗಳಿಂದ ಬಂದು ವಾಪಸ್ ಹೋಗಿದ್ರಿ, ಈಗ ಏನು ಹೇಳ್ತಾ ಇದ್ದಾರೆ ಸರ್? ಸರ್, ನಾನು ಅವಾಗಲೇ ಹೇಳ್ದಂಗೆ 3 ಸಲ ಬಂದು ಹೋಗಿದ್ವಿ. ಇವತ್ತು ಸ್ಲಾಟ್ ಸಿಕ್ಕಿತ್ತು, ಆಯಿತು, ನಮ್ದು ಕೆಲಸ ಆಗಿದೆ ಸರ್. ಈಗೇನು ಸಮಸ್ಯೆ ಇಲ್ಲವಂತ ಇನ್ನು ಮುಂದೆ ಆಗುತ್ತಂತ ಸರ್? ಸರ್, ಅದು ಗೊತ್ತಿಲ್ಲ ನಮಗೆ. ಇವತ್ತು ನಮ್ಮ ಕೆಲಸ ಆಗಿದೆ, ಮುಂದೆ ಬರೋರಿಗೆ ಯಾವ್ದು ತೊಂದರೆ ಆಗುತ್ತೆ ನಮಗೆ ಗೊತ್ತಿಲ್ಲ. ಅದನ್ನು ಸರ್ಕಾರದವರು ಇನ್ನು ಮುಂದೆ ಈ ಥರ ತೊಂದರೆ ಆಗದಂಗೆ ನೋಡ್ಕೋಬೇಕು. ಇನ್ನು ಮಾತಾಡ್ತೀನಿ. ಮೇಡಮ್ ನಮಸ್ತೆ, ತಾವು ಏನಕ್ಕೆ ಬಂದಿದ್ದೀರಾ, ಏನು ಹೇಳ್ತಾ ಇದ್ದಾರೆ ಮೇಡಮ್? ಸರ್ವರ್ ಸಮಸ್ಯೆ ಇದೆಯಾ ಅಂತ? ಅಂತಲೇ ಬಂದಿದ್ದೀವಿ. ಸ್ಯಾಟರ್ಡೇಯಿಂದ ಬಂದು ವೆಯ್ಟ್ ಮಾಡಿ ಅಟ್ ಲಾಸ್ಟಿಗೆ ನಿನ್ನೆ RTGS ಫಾರ್ಮ್ ಕೊಟ್ಟು ಆ ಥರ ಆಗಿದೆ. ಬಟ್ ನನಗೆ ಗೊತ್ತಿರೋದು ಇದೇ ಫಸ್ಟ್ ಟೈಮ್ ಈ ಥರ ಪ್ರಾಬ್ಲಮ್ ಆಗಿರೋದು. ಲೇಟರ್ ಆನ್ ಇದೇ ಥರ ಪ್ರಾಬ್ಲಮ್ ಬರದೇ ಇದ್ರೆ ಇವತ್ತೇನು ಹೇಳ್ತಾ ಇದ್ದಾರೆ ಮೇಡಮ್? ಇವತ್ತು ಓಕೆ ಸರ್, ಬೇಗನೆ ಎಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಎಸ್ ಅರವಿಂದ್, ಇದು ರಾಜಾಜಿನಗರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಜನರ ಅಭಿಪ್ರಾಯ. ಸದ್ಯಕ್ಕೆ ರಿಜಿಸ್ಟ್ರೇಷನ್ ಇವತ್ತು ಆಗ್ತಾ ಇದೆ, ಮುಂದೆ ಹೇಗೋ ಗೊತ್ತಿಲ್ಲ ಅಂತ. ಜೊತೆಗೆ ಉಪನೋಂದಣಾಧಿಕಾರಿಗಳು ಕೂಡ ಈ ಹಿಂದೆ ಇದ್ದಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತು ಕ್ಲಿಯರ್ ಮಾಡ್ತೀವಿ, ಯಾವುದೇ ಇಸಿಯನ್ನು ಬಾಕಿ ಉಳಿಸ್ಕೊಳ್ಳೋದಿಲ್ಲ, ರಿಜಿಸ್ಟ್ರೇಷನ್ ಕೂಡ ಬಾಕಿ ಉಳಿಸ್ಕೊಳ್ಳೋದಿಲ್ಲ, ಇಂದಿನಿಂದ ನೋಂದಣಿ ಕಾರ್ಯವನ್ನು ಶುರು ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ರೈಟ್ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇವತ್ತಿಂದಾದರೂ ಕೂಡ ಜನರಿಗೆ ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಕೊಡೋದಕ್ಕೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಎಲ್ಲ ಪ್ರಯತ್ನಗಳನ್ನ ಪಟ್ಟಿದೆ. ಬಟ್ ಒಂದು ಸಮಸ್ಯೆ ಇದೆ, ಡೇಟಾ ಎಲ್ಲ ಎರೇಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಕೆಲವರು. ಗೊತ್ತಿಲ್ಲ ಅದನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರಾ, ರಿಸ್ಟೋರ್ ಮಾಡ್ಕೊಂಡಿದ್ದಾರಾ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ.